ಈಗ ಬಹಳಷ್ಟು ದಿನಗಳಿಂದ ಅದು 2 ತಿಂಗಳ ಆಯಿತು ಶಿವಕುಮಾರ್ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯಾಗಿ. ಆದರೆ ಸಂಪುಟ ವಿಸ್ತರಣೆ ಮಾತ್ರ ಮುಗಿದಿರಲಿಲ್ಲ. ಆದರೆ ಕೊನೆಗೂ ಈಗ ಖಾತೆ ಹಂಚಿಕೆಯ ಒಂದು ಖ್ಯಾತೆ ಸದ್ಯಕ್ಕೆ ಮುಗಿದಿದೆ. ಪಾಯಿಂಟ್ ಟು ಬಿ ನೋಟೆಡ್, ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ, ಸದ್ಯಕ್ಕೆ ಮುಗಿದಿದೆ ಅಂತ ಹೇಳ್ತಾ ಇರುವಾಗಲೇ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ, ಬನ್ನಿ ನೋಡೋಣ. ಖಾತೆ ಅಂದರೆ ಖ್ಯಾತೆ ಅನ್ನೋ ಥರ ಆಗಿದೆ. ಮತ್ತೆ ಶುರುವಾಗಿದೆ ಸಚಿವರ ಕಿತ್ತಾಟ. ದಿಸ್ ಇಸ್ ದ ಸ್ಟೋರಿ. ಡಿ.ಕೆ.ಶಿ ಸಂಪುಟದಲ್ಲಿ ಮತ್ತೆ ಅಸಮಾಧಾನ ಸ್ಫೋಟಗೊಂಡಿದೆ. ನಿನ್ನೆಯಷ್ಟೇ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಮಾಡಲಾಗಿತ್ತು. ಖಾತೆ ಹಂಚಿಕೆ ಬಗ್ಗೆ ಕೆಲ ಸಚಿವರಿಗೆ ಅಸಮಾಧಾನ ಇತ್ತು. ಇದು ಕೂಡ ಮಾಮೂಲಾಗಿದೆ. ಖಾತೆ ಬಗ್ಗೆ ಸಚಿವ ಶಿವರಾಜ್ ತಂಗಡಗಿ ಬೇಸರ ವ್ಯಕ್ತಪಡಿಸಿದ್ದಾರೆ. ತಂಗಡಗಿಗೆ ಈ ಹಿಂದೆ ನೀಡಿದ್ದಂಥ ಒಂದು ಖಾತೆ ಸಿಕ್ಕಿದೆ, ಆದರೆ ಅವರಿಗೆ ಅದು ಬೇಡವಾಗಿದೆ. ತಂಗಡಗಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಜವಾಬ್ದಾರಿ ಕೊಡಲಾಗಿದೆ. ಈಗ ಕೂಡ ಅದೇ ಇಲಾಖೆ ನೀಡಿದ್ದಕ್ಕೆ ತಂಗಡಿಗೆ ಬೇಸರವಾಗಿದೆ. ತಂಗಡಿಗೆ ಬೇಸರ ಆಗಿದೆ. ನಿನ್ನೆ ಸಿ.ಎಂ ಜೊತೆಗಿನ ಸಭೆ ಬಳಿಕ ತಂಗಡಗಿ ಬಹಳ ಮೌನವ್ರತದಲ್ಲಿದ್ದರು. ಮಾತಾಡ್ತೀನಿ ಎಂದಷ್ಟೇ ಹೇಳಿ ತಂಗಡಗಿ ಹೊರಟಿದ್ರು. ಆ ಮೂಲಕ ಅವರ ಅಸಮಾಧಾನ ಹೊರಹಾಕಿದ್ರು ಅನ್ನೋದನ್ನು ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸ್ಬೋದಾಗಿತ್ತು. ಅಂದರೆ ಈ ಖ್ಯಾತೆ ಯಾಕೋ ಸದ್ಯಕ್ಕೆ ನಿಲ್ಲೋದಿಲ್ವಾ ಅನ್ನುವ ಒಂದು ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಸಮಾಜ ಕಲ್ಯಾಣ ಇಲಾಖೆ ಮೇಲೆ ಕಣ್ಣಿಟ್ಟಿದ್ರಿ ಸರ್, ನಿಮಗೆ ಖಾತೆ ಸಿಕ್ಕಿಲ್ಲ. ಮಾತಾಡ್ತೀನಿ ಸರ್. ಸಮಾಜ ಕಲ್ಯಾಣ ಇಲಾಖೆ ಮೇಲೆ ಕಣ್ಣಿಟ್ಟಿದ್ರಿ ಸರ್, ನಿಮಗೆ ಖಾತೆ ಸಿಕ್ಕಿಲ್ಲ. ಮಾತಾಡ್ತೀನಿ ಸರ್. ಸಮಾಜ ಕಲ್ಯಾಣ ಇಲಾಖೆ ಮೇಲೆ ಕಣ್ಣಿಟ್ಟಿದ್ರಿ ಸರ್, ನಿಮಗೆ ಖಾತೆ ಸಿಕ್ಕಿಲ್ಲ. ಮಾತಾಡ್ತೀನಿ ಸರ್. ಸಮಾಜ ಕಲ್ಯಾಣ ಇಲಾಖೆ ಮೇಲೆ ಕಣ್ಣಿಟ್ಟಿದ್ರಿ ಸರ್, ನಿಮಗೆ ಖಾತೆ ಸಿಕ್ಕಿಲ್ಲ. ಮಾತಾಡ್ತೀನಿ ಸರ್. ಸಮಾಜ ಕಲ್ಯಾಣ ಇಲಾಖೆ ಜೀವನ್ ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಈಗ ಲೈವ್ ಜಾಯ್ನ್ ಆಗಿದ್ದಾರೆ. ಈ ಬಗ್ಗೆ ಒಂದಷ್ಟು ಮಾಹಿತಿ ಮತ್ತು ವಿಶ್ಲೇಷಣೆ ನೀಡ್ತಾರೆ. ವೆರಿ ಗುಡ್ ಮಾರ್ನಿಂಗ್ ಜೀವನ್. ನಮ್ಮ ಕಡೆ ಒಂದು ಗಾದೆ ಮಾತಿದೆ, ಏನು ಅಂತ ಹೇಳಿದ್ರೆ, ಕದ್ದು ಹೋಳಿಗೆ ಕೊಟ್ಟರೆ ಹೂರ್ಣ ಸಾಲದಾಗಿತ್ತು ಅಂತ. ಮೊದಲೇ ಸಚಿವಾಕಾಂಕ್ಷಿಗಳು ಜಾಸ್ತಿ ಇದ್ದಾರೆ. ಅದರಲ್ಲೂ ಸಚಿವ ಸ್ಥಾನ ಸಿಕ್ಕ ಮೇಲೂ ನಂಗೆ ಅದು ಬೇಕಿತ್ತು, ಇದು ಬೇಕಿತ್ತು, ಅದು ಬೇಡ, ಇದು ಬೇಡ ಅನ್ನುವ ಒಂದು ವಾತಾವರಣ ಇದೆಯಲ್ಲ, ಇದಕ್ಕೇನಾದರೂ ಇತಿಶ್ರೀ ಹಾಡೋಕ್ಕಾಗತ್ತಾ ಅಥವಾ ಇದು ಮುಂದುವರೆದ ಭಾಗವಾಗಿ ಹಂಗೆ ಮುಂದುವರಿತಾನೆ ಹೋಗುತ್ತಾ? ಎಸ್ ಜೀವನ್. ಗುಡ್ ಮಾರ್ನಿಂಗ್ ರಾಘವ್ ಸೂರ್ಯ. ಮೊದಲಿಗೆ ಈ ಒಂದು ವಿಚಾರದಲ್ಲಿ ಏನು ನಿನ್ನೆ ಒಂದು ಸಾಕಷ್ಟು ಜನರಿಗೆ ಖಾತೆ ಹಂಚಿಕೆ ಆಗಿಲ್ಲ ಅನ್ನೋವಂಥದ್ದು ಗೊಂದಲದ ಗೂಡಾಗಿತ್ತು ಎಲ್ರಿಗೂ ಕೂಡ. ಸದ್ಯ ನಿನ್ನೆ ಸಂಜೆ ಏನು ಸಭೆ ನಡೀತಾ ಇರುತ್ತೆ, ಸಭೆಯ ಮಧ್ಯೆಯೇ ಒಂದು ಖಾತೆ ಹಂಚಿಕೆ ಆಗುತ್ತೆ. ಖಾತೆ ಹಂಚಿಕೆ ಬಳಿಕ ಸಾಕಷ್ಟು ಜನರಲ್ಲಿ ಅಲ್ಲಿ ಬಿದ್ದಂತಹ ಸಚಿವರೆಲ್ಲರೂ ಕೂಡ ಏನಂದರೆ ಖುಷಿಯಾಗಿರ್ತಾರೆ. ಯಾಕಂದರೆ ಒಳ್ಳೆ ಖಾತೆಗಳನ್ನು ಕೊಟ್ಟಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಓಕೆ, ಎಲ್ರಿಗೂ ಸರ್ಕಾರ ಹೈಕಮಾಂಡ್ ನೀಡಿರುವಂಥ ಖಾತೆಗೆ ನಾವು ಭದ್ರಾಗಿದ್ದೀವಿ, ಕೆಲಸವನ್ನು ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ರಿಯಾಕ್ಟ್ ಕೂಡ ಮಾಡಿರ್ತಾರೆ. ಇನ್ನು ಎಲ್ಲರೂ ಕೂಡ ಖುಷಿಯಾಗೂ ಕೂಡ ಇರ್ತಾರೆ ಸಚಿವ ಸ್ಥಾನ ಸಿಕ್ಕಿರೋದ್ರಲ್ಲಿ. ಆದರೆ ಇಲ್ಲಿ ಶಿವರಾಜ್ ತಂಗಡಗಿ ಅವರು ನಿನ್ನೆ ಸಭೆಯನ್ನು ಮುಗಿಸಿ ಬರ್ತಾರೆ, ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಅವರ ಮುಖದಲ್ಲಿ ಒಂದು ಬೇಸರ ಎದ್ದು ಕಾಣುವಂಥದ್ದು. ಯಾಕಂದರೆ ಕಳೆದ ಬಾರಿ ಸಚಿವರಾಗಿದ್ದಾಗಲೂ ಕೂಡ ಸೇಮ್ ಇದೇ ಖಾತೆಯನ್ನು ಕೊಟ್ಟಿದ್ದರು. ಕಳೆದ ಬಾರಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯನ್ನು ಕೊಟ್ಟಿರ್ತಾರೆ. ಈ ಒಂದು ನಿಟ್ಟಿನಲ್ಲಿ ಈ ಒಂದು ಇಲಾಖೆಯನ್ನು ಸದ್ಯ ಎಲ್ಲೋ ಇದೇ ಒಂದು ಇಲಾಖೆ ಮತ್ತೆ ಕೊಟ್ಟಿರೋದಕ್ಕೆ ಬೇಸರದಿಂದ ಯಾವುದೇ ರೀತಿಯಾದಂತಹ ರಿಯಾಕ್ಟ್ ಮಾಡ್ದಲೇ ಮಾತನಾಡ್ತೀನಿ ಅಂತ ಅಷ್ಟೇ ಹೇಳಿ ಅಲ್ಲಿಂದ ಹೊರಟಿರೋವಂಥದ್ದು, ಅವರ ರಿಯಾಕ್ಟ್ ಮಾಡ್ದಲೇ ಇರೋವಂಥದ್ದು ಮತ್ತು ಅವರ ಮುಖದಲ್ಲಿ ಇದ್ದಂತಹ ಬೇಸರ ಎಲ್ಲವನ್ನು ನೋಡಿದಾಗ ಅವರಿಗೆ ಒಂದು ಖಾತೆಯಲ್ಲಿ ಅಸಮಾಧಾನ ಇರುವಂಥದ್ದು ಖಚಿತ ಆಗಿರುವಂಥದ್ದು. ಈ ವಿಚಾರವಾಗಿ ಸದ್ಯ ಹೈಕಮಾಂಡ್ ಬಳಿ
ಈ ಹಿಂದೆ ಕೂಡ ಬೇರೆ ಒಂದು ಇಲಾಖೆ ಬೇಕು ಅಂತ ಕೇಳಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಆ ಒಂದು ಇಲಾಖೆ ಸಿಕ್ಕಿಲ್ಲ ಅನ್ನೋ ಒಂದು ಬೇಸರ ಅವರ ಮುಖದಲ್ಲಿ ಕಾಣ್ತಿರುವಂಥದ್ದು. ಅದಲ್ಲದೆ ಕಳೆದ ಬಾರಿ ಕೂಡ ಸಾಕಷ್ಟು ಜನ ಸಚಿವರು ಏನೊಂದು ಅಸಮಾಧಾನ ಅಂದರೆ ಮೊದಲ ಹಂತದ ಕ್ಯಾಬಿನೆಟ್ ಏನು ರಚನೆ ಆಗುತ್ತೆ ಆ ಒಂದು ಕ್ಯಾಬಿನೆಟ್ ಹಂತದಲ್ಲೂ ಕೂಡ ಸಾಕಷ್ಟು ಅಸಮಾಧಾನವನ್ನು ಹೊರಹಾಕಿರ್ತಾರೆ. ಯಾಕಂದರೆ ರಾಮಲಿಂಗಾರೆಡ್ಡಿ ಅವರಾಗಿರ್ಬೋದು, KH ಮುನಿಯಪ್ಪನವರಾಗಿರ್ಬೋದು, ಸದ್ಯ ಈಗ ಇಬ್ರಿಗೂ ಕೂಡ ಈಗ ಖಾತೆ ಚೇಂಜ್ ಆಗಿರುವಂಥದ್ದು, ಏನು ಮೊದಲ ಹಂತದ ಖಾತೆ ಚೇಂಜ್ ಆಗಿರುವಂಥದ್ದು. ಇನ್ನು UT ಖಾದರ್ಗೆ ಹೆಚ್ಚುವರಿಯಾಗಿ ಒಂದು ಖಾತೆಯನ್ನು ಕೊಟ್ಟಿದ್ದಾರೆ, ಅಲ್ಪಸಂಖ್ಯಾತರು ಹಾಗೂ ವಕ್ಫ್ ಇಲಾಖೆಯನ್ನು ಅವ್ರಿಗೆ ಕೊಟ್ಟಿದ್ದಾರೆ. ಇಲ್ಲಿ ರಾಮಲಿಂಗಾರೆಡ್ಡಿ ಅವ್ರಿಗೆ ಅರಣ್ಯ ಇಲಾಖೆ ಮತ್ತು KH ಮುನಿಯಪ್ಪ ಅವ್ರಿಗೆ ಸಮಾಜ ಕಲ್ಯಾಣ ಇಲಾಖೆಯನ್ನು ಕೊಟ್ಟಿರುವಂಥದ್ದು, ಅವ್ರಿಗೆ ಸದ್ಯ ಈಗ ಖುಷಿ ಕೊಟ್ಟಿರುವಂಥದ್ದು. ಮತ್ತು ಈಗ ಸದ್ಯಕ್ಕೆ ಈ ಒಂದು ಎಲ್ಲ ಆ ಒಂದು ಮುನಿಸನ್ನ ಶಮನ, ಹಳೆಯ ಮುನಿಸು ಈ ಹಿಂದೆ ಮೊದಲ ಹಂತದ ಕ್ಯಾಬಿನೆಟ್ ಹಂತದಲ್ಲಿ ಏನಿತ್ತು ಆ ಒಂದು ಹಂತದಲ್ಲಿ ಯಾರೆಲ್ಲ ವಿರೋಧವನ್ನು ವ್ಯಕ್ತಪಡಿಸಿದ್ರು ಅವರಿಗೆ ಒಂದು ಸಮಾಧಾನ ಮಾಡಿನಲ್ಲಿ ಅವ್ರಿಗೆ ಚೇಂಜಸ್ ಮಾಡಿ ಸದ್ಯ ಈಗ ಈ ಒಂದು ಏನು ಶಿವರಾಜ್ ತಂಗಡಿ ಅವರಿಗೆ ಹಳೆಯ ಒಂದು ಇಲಾಖೆಯನ್ನು ಕೊಟ್ಟಿರುವಂಥದ್ದು ಅವರ ಮನಸ್ಸಿಗೆ ಬೇಸರವನ್ನು ಮಾಡಿರುವಂಥದ್ದು. ಈ ಒಂದು ಬೇಸರವನ್ನು ಡೈರೆಕ್ಟಾಗಿ ಅವರು ಹೊರಹಾಕ್ಲಿಕ್ಕೂ ಹೋಗ್ದಲೇ ಜಸ್ಟ್ ಏನು ಮಾತನಾಡ್ದೇ ಹೋಗಿರುವಂಥದ್ದು ಅವರ ಒಂದು ವಿಚಾರದಲ್ಲಿ ಏನೆಲ್ಲ ಇದೆಯಲ್ಲ ಈ ಒಂದು ಹಂತದಲ್ಲಿ ಅವರ ಬೇಸರ ಎದ್ದು ಕಾಣ್ತಿರುವಂಥದ್ದು. ರಾಘವ್ ಸೂರ್ಯ, ಗಾಟ್ ಇಟ್. ಥ್ಯಾಂಕ್ ಯು ಜೀವನ್. ಒಟ್ಟಿನಲ್ಲಿ ಖಾತೆ ಹಂಚಿಕೆ ಮುಗಿದ್ರೂ ಕೂಡ ಖ್ಯಾತೆ ಇನ್ನೂ ಕೂಡ ಮುಂದುವರಿತಾ ಇದೆ. ಮಳೆ ನಿಂತರೂ ಕೂಡ ಹನಿಯೊಂದು ಮೂಡಿದೆ ಅನ್ನೋದು ಸದ್ಯಕ್ಕೆ ಇಲ್ಲಿ ಸೂಟ್ ಆಗುತ್ತೆ.